ಅಶೋಕ, ನಿನಗೆ ನೀನೇ ಕಳ್ಳ, ಇನ್ಯಾರೂ ಇಲ್ಲ. ಈ ಜೀವಮಾನನೇ ಇಷ್ಟು ದೊಡ್ಡ ಮನೆಯವನಾಗಿ ನಿನಗೆ ಈ ಗತಿ ಬಂತೇನಲ್ಲ. ಬಾಳೆಲ್ಲ ಬರೀ ಕತ್ಲು, ಬರೀ ಕತ್ಲು. ಏನಂದ್ರಿ? ಕತ್ಲ? ನನ್ನ ಗಂಡನ ಬಾಳು ಬರೀ ಕತ್ಲ? ನಾನಿರುವಾಗ ನಿಮಗೆ ಯಾರು ಇಲ್ಲ ಅಂತ ಹೇಗ್ರಿ ಹೇಳ್ತಿದ್ದೀರಾ? ಬನ್ನಿ ಕುತ್ಕೊಳ್ಳಿ, ನಿಧಾನ. ಯಾಕಿಷ್ಟೊಂದು ಕುಡ್ಕೊಂಡ್ಬಂದ್ರಿ? ನಿಮ್ಮಣ್ಣ ನಿಮ್ಮ ದುಡ್ಡನ್ನ ಹಾಳು ಮಾಡಿದ್ರು ಅಂತ ಹೀಗೆ ಮಾಡಿದ್ರಾ? ನಂದಿ, ಅವನ ಹೆಸರು ಮಾತ್ರ ನನ್ನ ಎದುರು ಹೇಳ್ಬೇಡ. ಅಣ್ಣನೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಯಾಕ್ರಿ ಹೀಗೆ ಹೇಳ್ತೀರಾ? ನಿಮಗೆ ನಾನಿಲ್ವಾ? ನೀವಿರೋದಕ್ಕೆ ನಾನಿರೋದು ನಂದಿ, ನೀನೇ ಎಲ್ಲ. ನಂದಿ, ನಾನೊಂದು ಕೇಳ್ತೀನಿ, ಮಾಡ್ತೀಯಾ? ಕೇಳಿ. ರಾಮಣ್ಣ ನೀನು ಹೇಳಿದರೆ ಕೇಳ್ತಾನೆ. ನನಗೆ ನಿಜವಾಗ್ಲೂ ದುಡ್ಡಿನ ಇಕ್ಕಟ್ಟಿದೆ. ನೀನು ನನ್ನ ಹತ್ರ ಮಾತಾಡಿ 4 ಲಕ್ಷ ಕೊಡಿಸ್ತೀಯಾ? 4 ಏನ್ರಿ, 8 ಲಕ್ಷ ಬೇಕಿದ್ರೂ ಕೊಡಿಸ್ಬಹುದು. ಆದರೆ ಅವ್ರ ಹತ್ರ ಏನು ಅಂತ ಕೇಳೋದು? ಏನಾದರೂ ನೆಪ ಹೇಳಿ ನಂದಿ, ನಿಂಗೆ ಹೇಳ್ಕೊಡ್ಬೇಕಾ? ನಾನು ಕೇಳ್ತೀನಿ. ನಾನು ಹೇಳ್ದ ಹಾಗೆ ನೀವು ಕೇಳ್ತೀರಾ? ಓ, ನೀನು ಬಾವಿಗೆ ಬೀಳು ಅಂದ್ರು ಬೀಳುದೆ. 4 ಲಕ್ಷ % ನಿಜ. ನೋಡೋಣ ನಾಳೆ ಯಾರು ಬಾವಿಗೆ ಬೀಳ್ತಾರೆ ಅಂತ. ಯಾವ ಬಟ್ಟೆ ಹಾಕೊಳ್ಳಿ? ಮೇಡಮ್ ಮನೆಗೆ ಹೋಗ್ಬೇಕಾರೆ ಹಸಿ ನೀಟಾಗಿ ಕ್ಲೀನಾಗಿ ಹೋಗ್ಬೇಕು. ಯಾಕಂದರೆ ಮಕ್ಕಳಿಗೆ ಕ್ಲೀನಾಗಿರಬೇಕು ಅಂತ ಪಾಠ ಮಾಡೋ ಮೇಡಮ್ ಅವರು. ರಾಮಣ್ಣ, ರಾಮಣ್ಣ, ಒಂದು ನಿಮಿಷ. ನಮಸ್ಕಾರ ರಾಮಣ್ಣ. ಓಹೋ ದೇವಾ, ನಮಸ್ಕಾರಕ್ಕಲ್ಲ. ಸ್ಯಾನ ದಿವಸ ಆಯ್ತಲ್ಲ ನೋಡಿ, ಹೆಂಗಿದ್ಯಾ? ನಮ್ಮ ಅಶೋಕಣ್ಣ ಮನ್ಸು ಮಾಡಿದ್ರೆ ನಾ ಚೆನ್ನಾಗೇ ಆಯ್ತೀನಿ. ಅಶೋಕಣ್ಣ ಎಲ್ಗೊಂಟ್ರಿ? ನಿಮ್ಗೋಸ್ಕರ ಕಾದು ಕಾದು ಪ್ರಾಣನೇ ಹೋಯ್ತು. ಅಲ್ಲ, ಅವ್ನು ಕಾಯ್ತಾವನೆ. ಯಾರು? ಅದೇ ಚಿನ್ನಪ್ಪ. ನಮ್ಮ ಏನಿಲ್ಲ ರಾಮಣ್ಣ, ನಮ್ಮ ದೇವಂಗೆ ಲಗ್ನ ಯೋಗ ಬಂದೈತೆ. ಹೆಣ್ಣು ನೋಡಕ್ ನನ್ನನ್ನು ಕರಿತಾವನೆ. ನೆಂಟ್ರೆಲ್ಲ ಕಾಯ್ಕೊಂಡ್ರಂತೆ ಅಲ್ವೇನ್ಲ? ಹಂಗ? ಹೌದು ಹೌದು ರಾಮಣ್ಣ. ಲಗ್ನ ಅಂದ ತಕ್ಷಣ ನಾಚಿಕೆ ನೋಡು. ಅಶೋಕ, ಹಂಗಾರೆ ನೀನು ನಿಮ್ಮ ಜೊತೆ ಹೋಗ್ಬಾರ್ಲ? ಪಾಪ ನಿಂಗೋಸ್ಕರ ಕಾಯ್ಕೊಂಡವನೆ. ಅಯ್ಯೋ ರಾಮಣ್ಣ, ಹುಡುಗಿ ಇವತ್ತಲ್ಲ ಅಂದ್ರೆ ನಾಳೆ ನೋಡ್ಬೋದು. ನಾವು ಹೊಲಕ್ಕೆ ಹೋಗಮ್ಮ, ನಡಿ. ಲೇ, ಇದೇನಲ್ಲ ಹಿಂಗಂತ್ಯಾ? ಹುಡುಗಿ ಇಸಿ ಅಲ್ದಿದ್ರೆ ನಾನು ಇವನ ಜೊತೆಗೆ ಬಂದ್ಬಿಡ್ತಿದ್ದೆ. ಸುಮ್ಕೆ ಹಂಗ ಶೋಭಾ ಹೋಗು. ಹೌದು ಅಶೋಕಣ್ಣ. ಬಾ ಅಶೋಕಣ್ಣ. ಏವಾ ಇವತ್ತು ಬೇಡ ಕಳ್ಳ, ಇವತ್ತು ಕ್ಯಾಮೆ ಐತೆ, ಇನ್ನೊಂದು ಕಿತ ಹೋಗಮ್ಮ.
ರಾಮಣ್ಣ ನಡಿ 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 ನಡಿ. ಲವ್ ಪಾಪಕ್ಕಲ್ಲ ಅವನು. ರಾಮಣ್ಣ ಅವ್ನು ನಿಂತಾರೆ ಬ್ರಹ್ಮಚಾರ ಆಗಿರ್ಲಿ. ನಡಿ ನಡಿ ಎತ್ತಣ ಗಾಡಿ. ಅಸಕಣು ಅಸಕಣು ಅಸಕಣು. ನನಗೆ ಗೊತ್ತಿಲ್ಲದೆ ನನ್ನ ಲಗ್ನನಾ? ಜಯ, ಈ ತುಪ್ಪದ್ದು ಅದ್ರಾಗಿಡು, ರಾಮಣ್ಣ ಕೇಳ್ತಾನೆ. ಸರಿ ಸರ್ದಕ್ಕ. ಶಾರದಕ್ಕ, ಇವತ್ತು ನಮ್ಮ ಯಜಮಾನ್ರು ಗದ್ದೆಗೆ ಹೋಗಿದ್ದಾರೆ. ಅವ್ರಿಗೂ ಬುಟ್ಟಿ ಕಟ್ಟಿದಿರ ತಾನೆ? ಹ್ಞೂ ಸೊಸೆಮ್ಮ, ಹಸಕ್ಕಂಗು ಊಟ ಕಟ್ಟಿವ್ನಿ. ದಿನ ಬಾವಂಗೆ ಮಾತ್ರ ಕಟ್ತಿದ್ರಲ್ಲ, ಮರ್ತೋಗಿರ್ತೀರೇನೋ ಅಂತ ಒಂದ್ಸಲ ನೆನ್ಸೋಕೆ ಬಂದೆ. ನನಗೆ ಇಬ್ಬರು ಮಕ್ಕಳೇ ಕಣವ, ಹೆಂಗೆ ಮರೆಯೋಕ್ಕಾಯ್ತದೆ ಹೇಳಿ? ನೋಡಿ, ಇಬ್ಬರಿಗೂ ಬುತ್ತಿ ಕಟ್ಟಿವ್ನಿ. ಇದೇನಿದು ಡಬ್ಬಿ ಬೇರೆ ಬೇರೆ ಥರ ಇದೆ? ಒಂದು ರಾಮಣ್ಣಂಗೆ, ಒಂದು ಅಶೋಕಣ್ಣಂಗೆ. ಓಹ್, ನೋಡಿದ್ಯಾನೆ ಚಂದ್ರಿ? ಆ ಡಬ್ಬಿಗಳನ್ನು ಗಮನಿಸಿದ್ಯಾ? ಅದರಲ್ಲೂ ತಾರತಮ್ಯ. ಬಾವಂಗೇನು ಸ್ಪೆಷಲ್ ಊಟ, ನನ್ನ ಗಂಡನಿಗೆ ಮಾಮೂಲಿ ಊಟ. ಹೇಳ್ಕೊಳ್ಳೋದು ಮಾತ್ರ ಇಬ್ಬರು ನನ್ನ ಮಕ್ಕಳೇ ಅಂತ ಅಲ್ವಾ ಶಾರದಕ್ಕ? ಹಂಗಲ್ಲ ಸೊಸೆಮ್ಮ, ಅಶೋಕ ಸಾನೆ ಉಣ್ಣಕ್ಕಿಲ್ಲ. ಹಾಗೆ ಅವನಿಗೆ ಖಾರ ಅಂದರೂ ಅಷ್ಟು ಕಷ್ಟಯ್ಯ. ಅದಕ್ಕೆ ಇಬ್ಬರಿಗೂ ಬೇರೆ ಬೇರೆ ಅಡುಗೆ ಮಾಡಿ ಇಟ್ಟಿವ್ನಿ. ಚಿಕ್ಕ ವಯಸ್ಸಿಂದ ಅವರಿಬ್ರಿಗೆ ಏನು ತಿಂತಾರೆ ಅಂತ ನಂಗೆ ಸಂದಾಗೆ ಗೊತ್ತು ಕಣವ. ಸರಿ ಸರಿ, ಅದನ್ನು ಬೇಗ ಕೊಟ್ಟು ಕಳಿಸಿ. ಶಾರದಕ್ಕ, ನೀವು ಇಷ್ಟೊಂದೆಲ್ಲ ಮಾಡ್ತೀರಾ, ಆದರೆ ಸೊಸೆ ಅಮ್ಮವ್ರಿಗೆ ನಿಮ್ಮ ಬೆಲೆನೇ ಗೊತ್ತಾಗಕ್ಕಿಲ್ವಲ್ಲ. ಕೆಲವು ಸ್ವಭಾವನೇ ಹಂಗಿರ್ತೈತೆ. ಸೊಸೆಮ್ಮವ್ರಿಗೆ ಒಸಿ ಕೋಪ ಜಾಸ್ತಿ. ಹೋಯ್ತಾ ಹೋಯ್ತಾ ಅವರೇ ಅರ್ಥ ಮಾಡ್ಕೊಳ್ತಾರೆ. ನೀವು ಬಲೆ ಇದ್ದೀರಾ ಶಾರದಕ್ಕ, ನಿಮ್ಮ ಮನೆಯವ್ರನ್ನ ಯಾರನ್ನೂ ಬಿಟ್ಕೊಡಕ್ಕಿಲ್ಲ ನೋಡಿ. ಏನೇ ಅನ್ನಿ, ಬರೋ ಹಿರಿ ಸೊಸೆ ಹೊಸ ಕಡಕ್ಕಾಗಿರೋಳೆ ಬರಬೇಕು ಅಂತೀನಿ. ಖಡಕ್ಕಾಗಿರೋಳು ಬೇಡ, ಎಲ್ಲರನ್ನೂ ಪಿರುತಿಯಿಂದ ಗೆದ್ದು ಮನೆಯವ್ರಿಗೋಸ್ಕರ ಜೀವಕ್ಕೆ ಜೀವ ಕೊಡೋ ಅಂಥವಳು ಬರಬೇಕು. ರಮಣ, ಏನಾಯ್ತು? ಅದಕ್ಕೆ ಮತ್ತೆ ಅದಕ್ಕೆ ಅಶೋಕಣ್ಣ ರಾಮಣ್ಣ ಎರಡು ಅದಕ್ಕೆ. ಯಾರು? ನಂದಿನ? ಹ್ಞೂ, ಅವರು. ಮತ್ತ್ಯಾಕೆ ಅಣ್ಣ ತಮ್ಮ ಇಬ್ಬರು ಸಪ್ಪೆ ಮುಖ ಮಾಡ್ಕೊಂಡಿದ್ದೀರಾ? ಅದೇನಿಲ್ಲ, ನೀನು ಸಡನ್ನಾಗಿ ಬಂದ್ಯಲ್ಲ ಅದಕ್ಕೆ. ಅರೆ, ನಾನೇನು ಪೊಲೀಸಾ ಅಥವಾ ನೀವಿಬ್ರು ಕಳ್ರ?